ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ
ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ವರುಣನ ಆರ್ಭಟ ಜೋರಾಗಿದೆ. ಧುಮ್ಮುಕಿ ಹರಿತಾ ಇದೆ ನೇತ್ರಾವತಿ ನದಿ. ಧರ್ಮಸ್ಥಳ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇತ್ರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಸ್ನಾನಘಟ್ಟದಲ್ಲಿ ಯಾರೂ ಸ್ನಾನಕ್ಕಾಗಲಿ ಅಥವಾ ನೀರಿಗಿಳಿಯುವ ಪ್ರಯತ್ನ ಆಗಲಿ ಮಾಡಬಾರದು ಅಂತ ಹೇಳಿ ಸೂಚನೆ ನೀಡಲಾಗಿದೆ. Roman